ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಕತೆ. ಬಹಳ ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಅಬ್ಬಯ್ಯ ಎಂಬ ಒಬ್ಬ ಗೋಪಾಲಕ ವಾಸಿಸುತ್ತಿದ್ದ. ಅವನು ಸರಳ ಜೀವನ ನಡೆಸುತ್ತಿದ್ದರೂ ದೇವರ ಮೇಲಿನ ಭಕ್ತಿ ಅವನಿಗೆ ತುಂಬ ಗಾಢವಾಗಿತ್ತು. ಒಂದು ದಿನ ಗ್ರಾಮದ ಸಮೀಪದ ಕೆರೆಯ ಬಳಿ ಹೋದಾಗ ಅವನಿಗೆ ಒಂದು ವಿಶಿಷ್ಟವಾದ ಕಲ್ಲಿನ ರೂಪ ಕಂಡುಬರುತ್ತೆ. ಅದು ಸಾಮಾನ್ಯವಾದ ಕಲ್ಲಲ್ಲ, ಅದು ಸ್ವಯಂಭೂ ಮಹಾಲಕ್ಷ್ಮಿ ಮೂರ್ತಿ ಎಂದು ಅವನು ಅರಿತುಕೊಂಡ. ಅಬ್ಬಯ್ಯ ಆ ಮೂರ್ತಿಯನ್ನು ಅಲ್ಲೇ ಬಿಡದೆ ಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸುತ್ತಾನೆ. ನಿಧಾನವಾಗಿ ಅವನ ಜೀವನದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗುತ್ತದೆ. ಅವನ ಮನೆಗೆ ಸಮೃದ್ಧಿ, ಶಾಂತಿ, ಐಶ್ವರ್ಯ ಬಂದಿದೆ ಎಂದು ಜನರು ಗಮನಿಸುತ್ತಾರೆ. ಈ ಘಟನೆ ಗ್ರಾಮದ ಜನರಲ್ಲಿ ನಂಬಿಕೆ ಹೆಚ್ಚಿಸುತ್ತದೆ. ನಂತರ ಅಬ್ಬಯ್ಯನ ನಂತರ ಅವನ ಸಹೋದರ ತೋಟದಪ್ಪ ದೇವಿಯ ಪ್ರೇರಣೆಯಿಂದ ಆ ಪವಿತ್ರ ಸ್ಥಳದಲ್ಲಿ ಒಂದು ಸಣ್ಣ ದೇವಸ್ಥಾನವನ್ನು ನಿರ್ಮಿಸುತ್ತಾನೆ. ಕಾಲಕ್ರಮೇಣ ಭಕ್ತರ ಸಂಖ್ಯೆ ಹೆಚ್ಚಾಗತೊಡಗುತ್ತದೆ. ದೇವಿಯ ಮಹಿಮೆ ದೂರ ದೂರಕ್ಕೂ ಹರಡುತ್ತದೆ. 1925ರಲ್ಲಿ ಕಮಲಮ್ಮ ಎಂಬ ಭಕ್ತೆ ದೇವಸ್ಥಾನವನ್ನು ಪುನರ್ ನಿರ್ಮಿಸಿ ಇನ್ನಷ್ಟು ಅಭಿವೃದ್ಧಿಪಡಿಸುತ್ತಾರೆ. ಇಂದು ಈ ದೇವಸ್ಥಾನವು ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿ ಬೆಳೆದಿದೆ. ವಿಶೇಷವಾಗಿ ಶುಕ್ರವಾರಗಳಲ್ಲಿ ಮತ್ತು ಹಬ್ಬದ ದಿನಗಳಲ್ಲಿ ಭಕ್ತರು ಇಲ್ಲಿ ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಾರೆ.